ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ರುಕೃನ್ಕರಣೆ. ಮುಂಡೀಲುಂಚಿತಕೇಶಃ ಕಾಷಾಯಾಂಬರಬಹುಕೃತವೇಷಃ ಪಶ್ಯನ್ನಪಿ ನ ಪಶ್ಯತಿ ಮೂಢಃ ಉದರನಿಮಿತ್ತಂ ಬಹುಕೃತವೇಷಃ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾಪಿಂಡಂ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾಪಿಂಡಂ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾಪಿಂಡಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ರುಕೃನ್ಕರಣೆ. ನಹಿ ರಕ್ಷತಿ ರುಕೃನ್ಕರಣೆ. ಹಸ್ತಾಮಲಕಾಚಾರ್ಯರು ಬರೆದಿರುವಂತಹ ಶ್ಲೋಕ. ತೋಟಕರು ಹೇಳಿದ್ರು, ಸನ್ಯಾಸಿನ ನೋಡಿ ತೋಟಕರು ಹೇಳಿದ್ರು, ಹಸ್ತಾಮಲಕರು ವೃದ್ಧನ ನೋಡಿ ಹೇಳ್ತಿದ್ದಾರೆ. ವಯಸ್ಸಾದ ಮೇಲೆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಜೀವನವನ್ನು ಕಳಿ ಅಂತಲೂ ಹೇಳ್ತಿರ್ಬೋದು. ಅಂದರೆ ಯಾವಾಗ ಹೇಳಿದ್ನಲ್ಲ, ಒಬ್ಬೊಬ್ಬರು ಒಂದೊಂದು ಸಿಚುವೇಶನಲ್ಲಿ ಒಬ್ಬೊಬ್ಬರು ನೋಡಿ ಹೇಳಿರೋದು, ಅಡ್ರೆಸ್ ಮಾಡಿರೋದು ಅಂತ. ಇಲ್ಲ ಹಸ್ತಾಮಲಕರು ಅವ್ರ ಶಿಷ್ಯರಿಗೂ ಹೇಳಿರ್ಬೋದು. ಇವತ್ತು ಬೆಳಗ್ಗೆ ಭಿಕ್ಷೆಗೆ ಹೋಗಿದ್ದೆ, ಅಲ್ಲಿ ಅಮ್ಮನ ಭಿಕ್ಷೆ ಕರೆದಿದ್ರು, ಊಟ ಮಾಡ್ಕೊಂಡು ಬಂದೆ. ಅಲ್ಲಿ ವಯಸ್ಸಾದ ತಾತನೋ ಇನ್ನು ಮುದ್ಕ ಅವ್ನಿಗೆ ಆಸೆನೇ ಹೋಗಿರಲಿಲ್ಲ, ನೋಡು ನಮಗೆ ವಯಸ್ಸಾದ ಮೇಲೆ ಹೀಗೆಲ್ಲ ಇರಬಾರ್ದು ಅಂತ ಹೇಳಿರ್ಬೋದು. ಯಾರಿಗೆ ಗೊತ್ತಾ ಅಲ್ವಾ? ನಮಗೇನು ಅವ್ರ ಬಗ್ಗೆ ಜಾಸ್ತಿ ವಿಚಾರ ಗೊತ್ತಿಲ್ಲ ಅಂತಂದರೆ ಅವ್ರು ಹಾಗೆ ಸುಮ್ಮನೆ ಕೂತಿದ್ರು ಅಂದ್ಕೊಂಬಿಟ್ಟಿರ್ತೀವಿ. ಶಂಕರದ್ದು ಇದೊಂದು ಫೋಟೋ ಇದೆ ಅಂದರೆ ಹೀಗೇ ಇರ್ತರು ಶಂಕರರು ಅಂತ. ಕೈ ಮೂವ್ ಮಾಡಲಿಲ್ವ, ಹಾಗೆ ಹೀಗೆ ದಂಡ ಇಟ್ಕೊಂಡು ಹೀಗೆ ಜ್ಞಾನ ಮುದ್ರೆ ಎಲ್ಲ ನಾರ್ಮಲ್ ನಮ್ಮ ಥರನೆಲ್ಲ ಇರ್ತಾರೆ. ಅವರು ಮನಸ್ಸಲ್ಲಿ ಜ್ಞಾನವೇ ಆಗಿ ಇರುತ್ತೆ ಅಷ್ಟೇ. ಎಲ್ಲರೂ ಹಾಗೆ ಅಲ್ವಾ? ನಮಗೆ ಫೋಟೋಸ್ ಮಾತ್ರ ಇರೋದು, ಬೇರೆ ಏನೂ ಇಲ್ವಲ್ಲ. ಸೊ ಅದಕ್ಕೆ ಅವ್ರು ಹಾಗೇ ಇದ್ರು ಹೀಗೇ ಇದ್ರ. ಇದೊಂದು ಅವಯವ. ರವಿವರ್ಮ ನೋಡಿ ಹೀಗೆ ಬರೆದಿರೋದು ಅಂತ. 32 ವರ್ಷ ಅಂತಂದರೆ ಇನ್ನೂ 32 ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವಿ ನೋಡೋಕ್ಕಾಗಲ್ವಲ್ಲ, ಹಾಗಲ್ಲ. ಅವರು ನೋಡ್ಬೋದು ನಮ್ಮನ್ನ ಹಾಗೆ. ಆ ಥರ ಫೋಟೋಲಿ ಇದ್ದಿತ್ತು, ಅದೊಂದು ಭಾವನೆಗೆ ಫೋಟೋಲಿ. ಆ ರೀತಿಯಾಗಿ ಹಸ್ತಾಮಲಕರು ಹೇಳಿರ್ಬೋದು, ನೋಡು ಈ ಥರ ಭಿಕ್ಷೆಗೆ ಹೋಗಿದ್ದೆ, ನಾವು ವಯಸ್ಸಾದ್ಮೇಲೆ ಹೀಗಿಡಬಾರ್ದು, ವಯಸ್ಸಾದ್ಮೇಲೆಲ್ಲ ಆಸೆ ಕಮ್ಮಿ ಮಾಡ್ಕೊಳ್ಬೇಕು, ನಮಗೆ ಆ ಥರ ತೊಂದರೆ ಬರಬಾರ್ದು ಹಾಗೆ ಅಂತ ಹೇಳಿರ್ತಾರೆ. ಆ ರೀತಿಯಾಗಿ ಒಂದು ವಯಸ್ಸಾದ ತಾತನ್ನ ಅಥವಾ ಅಜ್ಜಿ ನೋಡಿ ಹೇಳಿರ್ತಾರೆ. ಅಂದರೆ ಇವನಿಗೆಲ್ಲ ಶರೀರದಲ್ಲಿ ಎಲ್ಲವೂ ಕ್ಷೀಣಿಸ್ಬಿಟ್ಟಿದೆಯಂತೆ, ಆದರೆ ಆಶಾಪಿಂಡಂ ಆಸೆ ಮಾತ್ರ ಹೋಗಿಲ್ವಂತೆ. ಎಲ್ಲ ಡಮ್ 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 ಅಂತಿದೆ ನೋಡಿ. ವಯಸ್ಸಾದ ಮೇಲೆ ಎಲ್ಲ ಕೂತ್ಕೊಂಡ್ರೆ ಅವ್ನು ಡಮ್ ಅನ್ನತ್ತೆ, ನಿಂತು ಡಮ್ ಅನ್ನತ್ತೆ, ಎಲ್ಲ ನಟ್ಟಿಗೆ ಅದೆಲ್ಲ ಟಕ್ 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 ಅನ್ನತ್ತದೆ. ಅದಕ್ಕೆ ಕರೆಕ್ಟಾಗಿ ಬಂದಿದ್ದಾರೆ. ವೃದ್ಧಸ್ಯ ಅಂಗಂ ಗಲಿತಂ. ವೃದ್ಧಸ್ಯ ಅಂಗಂ ಗಲಿತಂ ಮುಂಡಂ ಫಲಿತಂ. ವೃದ್ಧಸ್ಯ ತುಂಡಂ ದಶನವಿಹೀನಂ. ವೃದ್ಧಸ್ಯ ನೆಕ್ಸ್ಟ್ ಲೈನ್, ವೃದ್ಧಸ್ಯ ವೃದ್ಧಃ ಗೃಹೀತ್ವಾ ದಂಡಂ ಯಾತಿ ತದಪಿ ಆಶಾನ ಮುಂಚತಿ. ಅದೇ ಅಂದರೆ ನಡುತ್ತಾ ಇದ್ದಾನಂತೆ ಇವನು. ಅಂಗಂ ಗಲಿತಂ ಅಂದರೆ ಅಂಗಗಳು, ಲಿಮ್ಸ್ ಎಲ್ಲ ನಡುತ್ತಾ ಇದೆಯಂತೆ. ಒಂದು ತಟ್ಟೆನ ಹಿಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಇವನಿಗೆ.
ಆಮೇಲೆ ತಲೆ ಪೂರ್ತಿ ಬಿಳಿ ಕೂದಲು ಬಂದುಬಿಟ್ಟಿದೆಯಂತೆ, ಇಲ್ಲ ಬಾಲ್ಡ್ ಆಗಿದೆ. ಬಾಲ್ಡ್ ಆದ್ರೂ ಯಾವುದೋ ಒಂದು ಎಣ್ಣೆ ಹಚ್ಕೊಂಡು ಎಲ್ಲೋ ಒಂದು ಸೈಡಲ್ಲಿ ಅದು ಕೂದಲು ಬರುತ್ತಾ ಅಂತ ನೋಡ್ತಿದ್ದಾನೆ ಅಲ್ವಾ. ಅದು ಒಂದೇ ಒಂದು ಕೂದಲು ಬಂದರೆ ಎಷ್ಟು ಅಸಹ್ಯ, ಬಂದರೆ ಚೆನ್ನಾಗಿ ಬರಬೇಕಲ್ವ. ಬಾಲ್ಡ್ ಆಗಿಬಿಟ್ಟಿದ್ದಾನೆ ಪೂರ್ತಿ, ಯಾವುದೋ ಒಂದು ಎಣ್ಣೆ ಹಚ್ಚಿ ಇದು ಬೇಗ ಬರುತ್ತಂತೆ ನೋಡಿ ಅಂತ ಟ್ರೈ ಮಾಡ್ತಿದ್ದಾನೆ. ಬಿಳಿ ಕೂದಲು ಆಗೋಯ್ತು. ಇವಾಗ ವಯಸ್ಸಾದವರು ಅಂತ ಹೇಳಬಾರ್ದು ಅಂತ ಒಂದು ಇದು ಬಂದಿದೆ. ವಯಸ್ಸಾದವ್ರನ್ನ ನೋಡಿ ವಯಸ್ಸಾದವರು ಅಂತ ಹೇಳಬಾರ್ದಂತೆ, ಯಾಕಂದರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತಂತೆ. ಯಾಕಂದರೆ 60-70 ವರ್ಷ ಆಗಿರುತ್ತೆ, ಅವ್ರಿಗಿನ್ನೂ ಅಂಕಲ್ ಅಂತ ಕರೆಸ್ಕೊಳ್ಬೇಕು ಅಂತ ಆಸೆ. ಕೇಳಿದ್ದೀರಾ? ಈ ಹೆಣ್ಮಕ್ಳಿಗೂ ಅಷ್ಟೇ, ಜಾಸ್ತಿ 30-40 ವರ್ಷದ ಹೆಣ್ಮಕ್ಳಿಗೆ ಆಂಟಿ ಅಂದರೆ ತುಂಬ ಕಷ್ಟ. ಅವ್ರ ಹೆಸರು ಹಿಡಿದೇ ಕರಿಬೇಕು ಅಲ್ವಾ. ಯಾಕೆ ಯು ಕಾಲ್ ಮಿ ಬೈ ನೇಮ್. ಆಂಟಿ ಅಂದರೆ ಏನೋ ಒಂದು ವಯಸ್ಸಾಗೋಗಿದೆ, ನಾನು ಎಷ್ಟು ಯೌವನದಲ್ಲಿದ್ದೀನಿ ಹಾಗೆ ಅಂತ. ಅದಕ್ಕೆ ಮನೇಲೂ ಆ ತಂದೆಯ ಮಗನಿಗೆ ಮದುವೆ ಮಾಡಿಸಿ ಆಮೇಲೆ ಅವ್ರಿಗೆ ಮೊಮ್ಮಗ ಆಗಿರ್ತಾರೆ. ಇವ್ರು ಹೇಳ್ಕೊಡೋದು ವಯಸ್ಸಾದ್ಮೇಲೆ, ಇನ್ನೂ ನನಗೆ 60 ವರ್ಷ ಆದರೆ ನಾನು ತಾತ ಆಗಿಬಿಟ್ಟೆ. ಕೇಳಿದರೆ ಇದು, ನನಗೆ ಇನ್ನೂ 60 ವರ್ಷ ತಾತ ಆಗಿಬಿಟ್ಟೆ ಅಂದ್ರೇನೋ, ತಾತ ಆಗಿರೋವಂತಹ ಸ್ಟೇಟಸ್ಸು ಬೇಕು. ತಾತ ಆಗಿಬಿಟ್ರಲ್ವ ಅಂತ ವಯಸ್ಸಾಗಬಾರ್ದು, 60 ವಯಸ್ಸಿಂದ ತಾತ ಆಗಿಬಿಟ್ಟೆ ಅದು ಬೇಕು, ಎರಡೂ ಬೇಕು ಅವ್ರಿಗೆ. ಹೇಗೆ ನೋಡಿ ಮನಸ್ಸು ಅಲ್ವಾ. ಒಂದು ತಲೆಯೆಲ್ಲ ಬಿಳಿ ಕೂದಲಾಗಿದೆ. ಅದೇ ಯಾಕೆ ಹೇಳಕ್ಕೆ ಬಂದೆ, ವಯಸ್ಸಾಗಿರೋರನ್ನ ನೋಡಿ ವಯಸ್ಸಾಗಿದೆ ಅಂತ ಹೇಳಬಾರ್ದಂತೆ. ಇವರು ವಯಸ್ಸಾದವರು ಅಂತ ಏನು ಹೇಳಬೇಕಂತೆ, ದೇ ಆರ್ ಎಲ್ಡರ್ಲಿ ಪೀಪಲ್, ದೇ ಆರ್ ಗ್ರೋನ್ ಅಪ್ ಪೀಪಲ್. ಗ್ರೋನ್ ಅಪ್ ಇನ್ ವಾಟ್? ನಾಟ್ ಅಟ್ ದಿ ಮೈಂಡ್ ಲೆವೆಲ್. ಮೈಂಡ್ ಲೆವೆಲ್ ಆಶಾ ಪಿಂಡಮ್ ಇದೆಯಲ್ಲ, ಹಾಗೆ ಇನ್ನು ಆಸೆ ಹಾಗೆ ಇಟ್ಕೊಂಡಿದ್ದಾರಲ್ಲ. ದೇ ಹ್ಯಾವ್ ನಾಟ್ ಗ್ರೋನ್ ಥ್ರೂ ಡಿಸೈರ್ಸ್, ದೇ ಹ್ಯಾವ್ ಗ್ರೋನ್ ಥ್ರೂ ಬಾಡಿ. ಆ ಬಾಡಿ, ಆ ದೇಹವನ್ನು ಕ್ಷೀಣಿಸ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅವ್ರಿಗದು ಸರಿ ಬರಲ್ಲ. ಇವಾಗ ನಮ್ಮ ಹತ್ರನೇ ಎಷ್ಟೋ ಜನ ವೇದಾಂತಕ್ಕೆ 55-60 ವರ್ಷ ಅಲ್ಲ ವೇದಾಂತ ಪಾಠಕ್ಕೆ ಬಂದಾಗ ಅವ್ರೇನು ಹೇಳ್ತಾರೆ, ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ ಅವ್ರಿಗೆ. ಹೆಣ್ಮಕ್ಳಿಗೂ ಅಷ್ಟೇ, ಅಂದರೆ ಇವರ 55-60 ವರ್ಷದಲ್ಲಿ. ಆದರೆ ಕ್ಲಾಸಿಗೆ ಬರಬೇಕು ಅಂತಂದರೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಂತ ಚೆನ್ನಾಗಿ ಡೈ ಮಾಡಿಸ್ಕೊಂಡು ಬರ್ತಾರೆ. ಕೇಳಿದ್ರೆ ವೇದಾಂತಕ್ಕೂ ಇದಕ್ಕೂ ಏನೋ ಸಂಬಂಧ ಅಂತಾರೆ ಅಲ್ವಾ. ಅವ್ರಿಗೆ ಪ್ರೆಸೆಂಟ್ ಸ್ವಾಮಿ ಇನ್ನೂ ಮಗಳಿಗೆ ಮದುವೆ ಆಗಿಲ್ಲ, ಈಗಲೇ ನನ್ನ ಕೂದಲು ಬಿಳಿ ಆಗಿಬಿಟ್ರೆ ರಿಸೆಪ್ಷನಲ್ಲಿದ್ದಾಗ ಹೇಗೆ, ಆ ಸ್ಟೇಜಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಾಗ ಏನು ನಿಮ್ಮಮ್ಮ ಇಷ್ಟು ವಯಸ್ಸಾಗಿ ಹೋಗಿದ್ದಾರಲ್ಲ, ಅಟ್ಲೀಸ್ಟ್ ಫಂಕ್ಷನ್ಗೋಸ್ಕರ ಡೈ ಮಾಡ್ಕೊಂತ ಹೇಳೋಕ್ಕಾಗಲಿಲ್ವಾ ಅಂತೆಲ್ಲ ಕೇಳ್ತಾರೆ ಅಲ್ವಾ. ಯೋಚನೆ ಮಾಡಿ. ಕಲಿತಾ ಇರೋದು ವೇದಾಂತ. ಶರೀರವೇ ಬೇಡ ಅಂತಿದೆ, ಶರೀರಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕೋ ಅಷ್ಟಿದೆ. ಇವರು ಡ್ರೈ ಮಾಡ್ಕೊಂಡು ಬರೋದು. ಈ ಇದಕ್ಕೆಲ್ಲ ಹೋಗ್ತಾರಲ್ಲ, ಅದೇ ಭಜನಾ ಮಂಡಳಿ ಎಲ್ಲ ಹೋಗ್ತಾರಲ್ಲ, ಅಲ್ಲಿ ಬರೋರಂಥ ಹೆಣ್ಮಕ್ಳನ್ನೆಲ್ಲ ನೋಡಿ, ಅಂದರೆ ಎಲ್ಲ ಗೃಹಿಣಿಯರು ಭಜನೆಗೆ ಹೋಗ್ತಿದ್ದಾರೆ, ಅಂದರೆ ಒಂದು ನಾಮ ಸಂಕೀರ್ತನೆಗೆ ಹೋಗ್ತಿದ್ದಾರೆ. ಅಲ್ಲಿ ಭಗವಂತನ ಫೋಟೋ ಇಟ್ಟು ದೀಪ ಹಚ್ಚಿ ಒಂದು ಗಂಟೆಗೆಲ್ಲ ಮಾಡ್ತಾರೆ. ಆ ಸೀರೆಗಳು ನೋಡ್ಬೇಕು ನೀವು ಒಬ್ಬೊಬ್ರದ್ದು. ಇದೆಲ್ಲ ನೀವು ಯಾಕೆ ನೋಡಿದ್ರಿ ಸ್ವಾಮಿ ಅಂತ ಕೇಳಬೇಡಿ. ಕಣ್ಣಿಗೆ ಬೀಳುತ್ತೆ, ಇದು ಕಣ್ಣು ಓಪನ್ ಆಗಿರೋದ್ರಿಂದ ಎಲ್ಲ ಬರುತ್ತೆ. ಇದು ಜಗತ್ ಪ್ರತ್ಯಕ್ಷ, ನೋಡಿದ ತಕ್ಷಣ ಬೀಳುತ್ತೆ. ನಾನು ಅಲ್ಲೇ ನೋಡಬೇಕು ಅಂತ ನೋಡ್ತೀನ, ಕಣ್ಣು ಇಷ್ಟು ದೊಡ್ಡದಾಗಿದೆ, ಎಲ್ಲ ಕಡೆ ಹರಡುತ್ತೆ. ಆ ಸೀರೆಗಳನ್ನ ನೋಡಿ ನೀವು, ರೇಷ್ಮೆ ಸೀರೆ, ನಾರ್ಮಲ್ ಸೀರೆಗಳು ಹಾಕೊಂಡು ಬರ್ತಾರಾ, ಇವ್ರು ಬರ್ತಿರೋದು ಭಜನೆಗೆ. ಯಾವುದೋ ಆಯ್ತಲ್ಲ, ಮನಸ್ಸಿಗೆ ತಾನೇ ಶುದ್ಧತೆ ಅಂತಿಲ್ಲ, ಅದಕ್ಕೆ ಅದು ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಜುಟ್ಟು ಹಿಡಿದು ಲಿಪ್ಸ್ಟಿಕ್ ಹಾಕ್ಕೊಂಡು ಆಮೇಲೆ ಬಳೆಗಳೆಲ್ಲ ಹಾಕ್ಕೊಂಡು 1/4 ಗಂಟೆ ಭಜನೆ. ಅದರಲ್ಲಿ ಬೇರೆ ಫ್ಯಾನ್ ಹಾಕ್ರಿ, ಯಾಕಂದರೆ ಇವಾಗ ಬಳ್ಕೊಂಡಿದ್ದಾರಲ್ಲ ಮುಖಕ್ಕೆ, ಸೆಕೆ ಆಗಿಬಿಟ್ರೆ ಅದೆಲ್ಲ ಪ್ಯಾಚ್ ಹಾಗೆ ಕಾಣುತ್ತೆ. ಫ್ಯಾನ್ ಹಾಕ್ರಿ, ಅದು ಬೇಡ. ಹೀಗೆ ಅದು ಜಪ ಭಜನೆ ಮಾಡ್ತಾನೆ ಹರೇ ಕೃಷ್ಣ ಹಿಂಗೆ ಮಾಡ್ಕೊಳ್ಳೋದು. ನನಗೆ ಭಜನೆಗಳು ಜಾಸ್ತಿ ಬರಲ್ಲ, ಅದಕ್ಕೆ ಒಳ್ಳೇದಾಯಿತು, ಭಗವಂತ ಅದನ್ನು ತಪ್ಪಿಸಿದ ನಮ್ಮನ್ನ. ಹೀಗೆ ಮಾಡಿಸಿ, ಯಾಕಂದರೆ ನಾವು ನೋಡಲ್ವಲ್ಲ ಯಾರೋ. ಅವ್ರು ಬಂದಿದ್ದರು, ಯಾರೋ ಒಂಥರ ಇದ್ರು ನೋಡೋಕ್ಕೆ, ಯಾಕಂದರೆ ಸೆಕೆಗೆಲ್ಲ ಅಂಟ್ಕೊಂಬಿಟ್ಟಿದೆ ಮೇಕಪ್ ಎಲ್ಲ ಅಲ್ವಾ. ಇದ್ಯಾಕೆ ನೀವು ಶ್ರದ್ಧೆ ಇಲ್ಲದೆ ಇನ್ನು ನಗ್ತಿರಲ್ಲ, ಶಬ್ದನೇ ಮಾಡಲ್ವಲ್ಲ. ಆ ರೀತಿಯಾಗಿ ವಯಸ್ಸಾಗತ್ತೆ, ತಲೆಯಲ್ಲಿ ಬಿಳಿ ಕೂದಲು ಬರುತ್ತೆ. ಈಗ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುತ್ತೆ ಅಂತ. ಈಗೆಲ್ಲ ನಮಗೆ 15, 20, 40 ವರ್ಷಕ್ಕೆ ಬಿಳಿ ಕೂದಲು ಬಂತು, ಅದಕ್ಕೆ ಒಳ್ಳೇದಾಯ್ತಲ್ಲ ತೆಗೆಸ್ಬಿಟ್ವಿ ಅಲ್ವಾ. ದಶರಥ ಒಂದೇ ಒಂದು ಬಿಳಿ ಕೂದಲು ಬಂದಿದ್ದ ತಕ್ಷಣ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ, ಇವನಿಗೆ 100 ಬಿಳಿ ಕೂದಲು ಬಂದರೂ ಈ ಅಪ್ಪನಿಗೆ ಬುದ್ಧಿ ಬರಲ್ಲ. ಅಪ್ಪನಿಗೂ ಬರಲ್ಲ, ಅಮ್ಮನಿಗೂ ಬರಲ್ಲ, ಇನ್ನು ಕೀಯನ್ನು ಅತ್ತೆಗೂ ಬರಲ್ಲ, ಮಾವನಿಗೂ ಬರಲ್ಲ. ಅವ್ರ ಬೀರು ಕೀ ಇವ್ರ ಹತ್ರನೇ ಇರುತ್ತೆ, ಬಿಟ್ಕೊಡೋದೇ ಇಲ್ಲ. ಬಿಟ್ಕೊಟ್ರೆ ಎಲ್ಲಿ ಇವ್ರಿಗೆ ಮರ್ಯಾದೆ ಇರಲ್ವೋ ಅಂತ ಅವರೇ ಇಟ್ಕೊಂಡಿರ್ತಾರೆ.
ಅದಕ್ಕೆ ಮಕ್ಕಳೇನು ಮಾಡ್ತಾರೆ, ಹೇಳೋಷ್ಟು ಹೇಳ್ತಾರೆ, ಇಲ್ಲ ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ಇಲ್ಲಾಂದರೆ ಬೇಗ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಆಸ್ತಿ ಬರಬೇಕಲ್ಲ ಇವರಿಗೆ. ವಯಸ್ಸಾದ ಮೇಲೆ ಎಲ್ಲ ಕೊಡಬೇಕು ಅನ್ನೋಂಥ ಮನಸ್ಥಿತಿಯೇ ಬರಲ್ಲ ನೋಡಿ. ಯಾಕೆ ಇವ್ನು ಕೊಡಲ್ಲ ಅಂದರೆ ಇನ್ಸೆಕ್ಯೂರಿಟಿ ಫೀಲಿಂಗು. ನನಗೆ ನಾಳೆ ಊಟ ಹಾಕಲಿಲ್ಲ ಮನೇಲಿ ಅಂದರೆ ಈಕೆನಾ ಬಂದಿದ್ದಾಳ ಸೊಸೆ, ಹೀಗೆ ಬೈತಾಳೆ ಏನೂ ಕೊಡಲಿಲ್ಲ ಅಂತ. ಎಲ್ಲ ಕೊಟ್ಬಿಟ್ರೆ ಊಟನೂ ಹಾಕಲ್ಲ ಅಂದರೆ ಆ ಚಿಂತೆ. ಇವನಿಗೆ ಅಂಗಾಂಗಗಳೆಲ್ಲ ಕ್ಷೀಣಿಸ್ತಾ ಇದೆ, ತಲೆಯಲ್ಲಿ ಕೂದಲಿಲ್ಲ, ಬಿಳಿ ಕೂದಲು ಬಂದಿದೆ, ಇಲ್ಲ ಬಾಲ್ಡ್ ಆಗಿದೆ. ಜಾತಂ ತುಂಡಂ, ತುಂಡಂ ಅಂದರೆ ಬಾಯಿ ದವಡೆ, ಈ ದವಡೆ ಎಲ್ಲ ಕೆಳಗಡೆ, ಜಾಸ್ ಎಲ್ಲ ಕೆಳಗಡೆ ಬಂದ್ಬಿಟ್ಟಿದೆ. ದಶನ ವಿಹೀನಂ, ಹಲ್ಲನ್ನು ನೋಡೋಕ್ಕಾಗಲ್ವಂತೆ. ಹಲ್ಲು ನೋಡೋಕ್ಕಾಗಲ್ಲ. ಯಾಕೆ ಹಲ್ಲು ನೋಡೋಕ್ಕಾಗಲ್ಲ? ಎಲ್ಲ ಬಿದೋಗಿದೆ ಹಲ್ಲುಗಳೆಲ್ಲ, ಒಂದು ಮುರಿದೋಗಿದೆ, ಬಿದೋಗಿದೆ, ಇಲ್ಲ ಅದಕ್ಕೊಂದು ಕಟ್ಟು ಹಾಕ್ಸ್ಕೊಳ್ಳೋದು. ಯಾಕೆ ಮನೇಲಿ ಕೃಷ್ಣ ಜನ್ಮಾಷ್ಟಮಿಗೆ ಚಕ್ಲಿ ಕೋಡುಬಳೆ ಮಾಡಿದ್ರೆ ತಿನ್ನಬೇಕಲ್ಲ, ಅದಲ್ಲಾದರೂ ತಿನ್ನಬೇಕಲ್ಲ, ಅದ್ರಲ್ಲಿ ತಿನ್ನಬೇಕು, ಇಲ್ಲ ಹಾಲಲ್ಲೋ ನೀರಲ್ಲೋ ಅದು ತಿನ್ನಬೇಕು. ಇವನಿಗೆ ಚಕ್ಲಿ ಕೋಡುಬಳೆ ಬೇಡ ಅನ್ನುವಂಥ ಮನಸ್ಸಿಲ್ಲ, ಆದರೆ ತಿನ್ನಬೇಕು. ಭಗವಂತ ಎಷ್ಟು ರೀತಿಯಾಗಿ ನೋಟಿಸ್ ಎಲ್ಲ ಕೊಡ್ತಾನೆ. ವಯಸ್ಸಾಯಿತು, 40 ವಯಸ್ಸಾಯಿತು ಅಂದರೆ ಇಂದ್ರಿಯ ಸುಖಗಳಲ್ಲಿ ಆಸಕ್ತಿನೇ ಪಡಬಾರ್ದು. ಅದೇ ಇಂಡಿಕೇಶನ್, ಫಸ್ಟ್ ಇಂಡಿಕೇಶನ್ 40 ವಯಸ್ಸಿಗೆ. ಇವನು ಅದನ್ನು ಎಲ್ಲ ರೀತಿಯಲ್ಲೂ ಒಂದು ಪ್ಯಾಚಪ್ ವರ್ಕ್ ಮಾಡಿಕೊಂಡು ದಶನ ವಿಹೀನಂ ಜಾತಂ ತುಂಡಂ, ಹಲ್ಲುಗಳೆಲ್ಲ, ಅದು ಹಲ್ಲು ನೋಡೋಕ್ಕೆ ಯಾಕೆ, ಇದು ಬೇರೆ ಎಲೆಗಡಕೆ ಬೇರೆ ಹಾಕ್ಬಿಟ್ಟಿದ್ದಾನೆ. ಹಲ್ಲು ಬಿದೋಗಿದೆ, ಆ ಹಲ್ಲು 2 ಹಲ್ಲು ಮಧ್ಯದಲ್ಲಿ ಈ ಎಲೆ ಅಡಿಕೆಯೆಲ್ಲ ಹೋಗಿ ಕೂತಿದೆ, ನೋಡೋಕ್ಕಾಗತ್ತಾ? ಅಸಹ್ಯ. ಹಳೆ ಕಾಲದಲ್ಲಿ ಏನಾಗ್ತಾಯಿತ್ತು, ಇದನ್ನು ಈ ಒಂದು ಹಲ್ಲು ಹೋದರೆ, ಅರ್ಧ ಹಲ್ಲೇನಾದ್ರು ಮುರಿದ್ರೆ ಅದಕ್ಕೆ ಒಂದು ಚಿನ್ನದ್ದು ಬಿಳಿದು ಹಾಕ್ಸ್ಕೊಳ್ಳೋರು. ಈಗ ಎಲ್ಲಿ 1 ಗ್ರಾಮೇ 10,000 ರೂಪಾಯಿ ಇದೆ ಇವಾಗ, ಎಲ್ಲ ಹಾಕ್ಸ್ಕೊಳ್ಳೋದು ಅಲ್ವಾ? ಹಳೆ ಕಾಲದಲ್ಲಿ ಕಮ್ಮಿ ಇತ್ತು ರೇಟು ಹಾಕ್ಕೊಳ್ಳೋರು. ಈಗ ಅದಕ್ಕೆ ಒಂದು ಸೆಟ್ಟೆ ಬಂದುಬಿಡ್ತು, ಒಂದಲ್ಲ ಹಾಕೊಂಬಿಡಿ, ತೆಗಿರಿ ದವಡೆನೇ ಸೆಟ್ ತೆಗೆದು ಇನ್ನೊಂದು ಹಾಕ್ಕೊಳ್ಳಿ ಅಂತ. ದಶನವಿಹೀನಂ ಜಾತಂ ತುಂಡಂ, ನಡೆಯೋಕ್ಕಾಗ್ತಲ್ಲ ಇವನಿಗೆ. ದಂಡಂ ಗೃಹೀತ್ವ ವೃದ್ಧ ಯಾತಿ, ನಡ್ಕೊಂಡು ಹೋಗ್ತಿದ್ದಾನೆ, ಯಾವುದೋ ಒಂದು ಸಹಾಯ ಬೇಕು. ಅವನ ಕುರ್ಚಿಯಿಂದ ಎಪ್ಸೋಕ್ಕೆ ಕೂಡ್ಸೋಕ್ಕೆ ಯಾರೊಬ್ಬರು ಮನೇಲಿ ಬೇಕು ಅಲ್ವಾ? ಸ್ವಾಮಿ ನೀವು ಹೀಗೆ ಹೇಳ್ತಾರೆ, ನಿಮಗೂ ಈ ಪರಿಸ್ಥಿತಿ ಬರುತ್ತೆ. ಯಾರಿಲ್ಲ ಅಂದರೂ ಖಂಡಿತ ಬರುತ್ತೆ. ವಯಸ್ಸಾದಮೇಲೆ ಶರೀರ ಕ್ಷೀಣಿಸಲೇಬೇಕು. ಆದರೆ ನಿಮ್ಮ ಥರ ಆಡಲ್ಲ. ನಿಮ್ಮ ಥರ ಅಂದರೆ ಈ ವೃದ್ಧರು ಮನೆಯಲ್ಲೆಲ್ಲ ಅಪ್ಪ ಅಮ್ಮಂದ್ರೆ ಆಡ್ತಾರಲ್ಲ, ಆ ಥರ ಆಡಲ್ಲ. ಯಾಕೆ? ಈ ಜ್ಞಾನ ಎಲ್ಲ ಇದೆ ಮನಸ್ಸಿನಲ್ಲಿ. ಈ ಜ್ಞಾನ ಎಲ್ಲ ಮನಸ್ಸಲ್ಲಿ ಇರೋದ್ರಿಂದ, ಚಿಕ್ಕ ವಯಸ್ಸಲ್ಲೇ ಕಲ್ತಿರೋದ್ರಿಂದ ಚಕ್ಲಿ ಕೋಡುಬಳೆಗೆ ಆಸೆ ಪಡಲ್ಲ. ಇಲ್ವಾ, ಪರವಾಗಿಲ್ಲ, ಆ ಅನ್ನವನ್ನು ಚೆನ್ನಾಗಿ ಗಂಜಿ ಥರ ಮಾಡ್ಕೊಂಡು ಕುಡಿದ್ಬಿಡ್ಬೇಕು. ಇದೆಲ್ಲ ಈಗಲೇ ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮನಸ್ಸಿಗೆ. ಅಯ್ಯೋ ಅದು ಬೇಕು, ಇದು ಬೇಕು, ಇದು ಬೇಕು ಅಂತಿಲ್ಲ. ಈಗಲಿಂದನೇ ಟ್ರೈನ್ ಮಾಡಿಕೊಂಡ್ರೆ ಆವಾಗ 60-70 ವರ್ಷಕ್ಕೂ ಸರಿ ಬರುತ್ತೆ. ಅಂದರೆ ಅಲ್ಲಿವರೆಗೂ ಇರ್ತೀವಿ ಅಂತ ಹೋಪ್ಸ್ ಅಲ್ವಾ? ನಾವು ವಯಸ್ಸಾಗ್ತೀವಿ, ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದ ತಕ್ಷಣ ವಯಸ್ಸಾಗಲೇಬೇಕು, ಅವನಿಗೂ ಕ್ಷಣ ಆಗುತ್ತೆ. ಬಟ್ ಈ ಥರ ವೃದ್ಧರ ಥರ ಆಡಲ್ಲ. ಇಲ್ಲಾಂದ್ರೆ ನಾವು ಆ ರೀತಿಯಾಗಿ ಆಡಿಬಿಟ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ? ಇದನ್ನೆಲ್ಲ ಅಧ್ಯಯನ ಮಾಡಿಯೂ ಅವ್ರ ಥರ ಅಜ್ಞಾನಿಗಳ ಥರನೇ ವರ್ತಿಸಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಅಲ್ವಾ? ಅಲ್ಲಾಡ್ತಿದೆಯಂತೆ, ಏನೋ ಶರೀರ ಅಲ್ಲಾಡ್ತಿದೆ, ಅವನಿಗೆ ನಡೆಯೋಕ್ಕಾಗ್ತಿಲ್ಲ, ಒಂದು ಕೋಲನ್ನು ಹಿಡ್ಕೊಂಡು ಹೋಗ್ತಿದ್ದಾನೆ. ತದಪಿ ಇಷ್ಟಾದ್ರೂ ನ ಮುಂಚತಿ ಆಶಾಪಿಂಡಂ. ಅಂದರೆ ಆಶಾಪಿಂಡಂ ಅಂದರೆ ದ ಡಿಸೈರ್ಸ್, ಒಂದು ಆಸೆಯನ್ನು ಒಂದು ಉಂಡೆ ಅಂತ ಮಾಡಿದ್ರೆ ದ ಡಿಸೈರ್ಸ್, ಆಶಾಪಿಂಡಂ ನ ಮುಂಚತಿ. ಮುಂಚತಿ ಅಂದರೆ ಆಸೆಗಳನ್ನೆಲ್ಲ ಬಿಟ್ಟಿಲ್ಲ ನೀನು. ವಯಸ್ಸಾಯಿತು, ಇನ್ನೇನು ಮಾಡ್ತೀಯಪ್ಪ ಹಾಗೆ ಅಂತ. ಅಷ್ಟೇ, ಸರಳವಾಗಿದೆ ಇದು, ಇದಕ್ಕೇನು ಅರ್ಥ ಇಲ್ಲ, ವಿಶೇಷವಾಗಿ ಹೇಳೋ ಅರ್ಥ ಇಲ್ಲ. ಆಸೆಗಳನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ವಯಸ್ಸಾದಮೇಲೆ. ಈಗಲಿಂದನೇ ಚಿಕ್ಕ ವಯಸ್ಸಲ್ಲೇ ಕಮ್ಮಿ ಮಾಡ್ಕೊಂಬಿಟ್ರೆ ವಯಸ್ಸಾದಮೇಲೂ ಆಸೆಗಳು ಬರಲ್ಲ ಅಲ್ವಾ? ಬಂದ್ರೂ ಅದನ್ನು ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿ, ಬುದ್ಧಿ ಇರುತ್ತೆ. ಇಲ್ಲಾಂದರೆ ಕಷ್ಟ. ವಯಸ್ಸಾದವ್ರು ನೋಡ್ತೀವಲ್ಲ ನಾವು, ಎಷ್ಟು ಒದ್ದಾಡ್ತಾರೆ. ಮನೆ ಆಗಲಿಲ್ಲ ಅಂತ ಒದ್ದಾಡ್ತಾರೆ, ನನ್ನ ಮಗ ಮನೆ ಕಟ್ಸ್ತಾನೇನೋ ಅಂತ ಒದ್ದಾಡ್ತಾರೆ, ಮಗಳು ಕಟ್ಸ್ತಾಳೇನೋ ಅಂತ, ಏನೋ ಒಂದು ಬೆಳೆದಿರೋ ಆಸೆ. ಆರಾಮಾಗಿ ಒಂದು ಕಡೆ ಕೂತು ಭಜಗೋವಿಂದಂ ಪಾರಾಯಣ ಮಾಡಿದರೆ ಎಷ್ಟು ಆನಂದ. ಈ ಬುದ್ಧಿನೇ ಬರಲ್ಲ ಅವ್ರಿಗೆ. ಇರಲಿ ಇಷ್ಟೇ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.